ಮಜಲಿಸ್ ನಡೆಸ್ತಾ ಬರ್ತಾ ಇದ್ದೇವೆ. ಆದರೆ ಒಂದು ವಿಶೇಷವಾದ ಪದ್ಧತಿಗಳೊಂದಿಗೆ 313 ಸದಸ್ಯರ ಒಂದು ಹೊಸ ಟೀಮ್ ವ್ಯವಸ್ಥೆಗೆ ನಾವು ಇದೀಗ ಈ ಸಲಾತಿನೊಂದಿಗೆ ಚಾಲನೆ ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ರಾಜ್ಯಾಧ್ಯಕ್ಷರಾಗಿದ್ದಂತಹ ಫಾಜಿಲ್ ರಜ್ವಿ ಕಾವಲಕಟ್ಟೆ ಹಜರತ್ ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೆವು. ಆದರೆ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ ಅಂತ ಕಾಣ್ತಾ ಇದೆ. ಆದರೂ ಕೂಡ ಇನ್ಶಾ ಅಲ್ಲಾ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ನಮ್ಮ ಹಿರಿಯರಾದಂತಹ ಈ ಊರಿನ ಬಹುಮಾನರಾದ ಎಸ್.ಎ. ಅಬ್ದುಲ್ ಖಾದರ್ ಹಾಜಿ ಅವರಿಗೆ, ಬಹುಮಾನರಾದಂತಹ ಸಂಸ್ಥೆಯ ಸಾರಥಿ, ನಮ್ಮ MMT ಸಮಿತಿಯ ಕೋಶಾಧಿಕಾರಿ ಬಹುಮಾನರಾದಂತಹ ಸೈಯದ್ CTM ಉಮರ್ ಸಕಾಫ್ ತಂಗಳರವರ ಪವಿತ್ರವಾದ ಹಸ್ತಗಳಿಂದ ಬಹುಮಾನರಾದ ಹಿರಿಯ ನಮ್ಮ ನಾಯಕ ಎಸ್.ಎ. ಅಬ್ದುಲ್ ಖಾದರ್ ಹಾಜಿ ಅವರಿಗೆ ನೀಡುವ ಮೂಲಕ ಮನ್ಸರ್ ಮಜೀಸು ತಜ್ಕಿಯಾ MMT ಅನ್ನುವ ಹೊಸ ಒಂದು ಆಯಾಮಕ್ಕೆ ನಾವು ಈ ಮೂಲಕ ಚಾಲನೆ ಕೊಡ್ತಾ ಇದ್ದೇವೆ. ಇಬ್ಬರು ಮಹನೀಯರನ್ನು ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಕೊಡುವಂತಹ ತುಂಬ ಸಮಯ ಹೋಗ್ತಾ ಇದೆ. ಆದರೂ ಕೂಡ ನಮ್ಮ ಇಬ್ಬರಿಗೆ ನಾವು ಇಲ್ಲಿ ಕೊಡಲಿಕ್ಕೆ ಬಯಸಿದ್ದೆ. ಇನ್ನೊಂದು ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರು ತಂಗಳು ಉಸ್ತಾದ್ ಹೇಳಿದ ಹಾಗೆ ಎಲ್ಲಕ್ಕೂ ಕೂಡ ಓಡುವಂತಹ ಬಹುಮಾನರಾದಂತಹ ಅಬ್ಬೋನಾಕ ಅಂತ ಎಲ್ಲ ಪ್ರೀತಿಯಿಂದ ಕರೆಯುವ ಅಬ್ಬೋನ್ ಸಾಫಿ ಪಲ್ಲಾದೆ ಅಂತ ಹೇಳಿ ಲಿಖಿತವಾಗಿ ಉಲ್ಲೇಖಿಸಲ್ಪಡುವಂತಹ ಬಹುಮಾನರಾದ ಗೌರವಾನ್ವಿತ ವ್ಯಕ್ತಿತ್ವಗಳಿಗೆ 25ರ ವಯಸ್ಸಿನಲ್ಲಿ ಕಾರ್ಯಕರ್ತರಾಗಿ ಸಣ್ಣ ಮಟ್ಟದ ಕೆಲಸ ಮಾಡುವಂತಹ ನಮ್ಮ ಯುವಕರಿಗೆ ನಾಚಿಕೆ ಆಗ್ತದೆ ಅಂತ ಹೇಳಿದರೆ 70 ವಯಸ್ಸು ಕಳೆದು ಕೂಡ ನಮ್ಮನ್ನು ಮೀರಿ ಅವರು ಈ ಸಂಘಟನೆಗೆ, ಈ ಸಂಸ್ಥೆಗೆ ದುಡಿಯುತ್ತಾರೆ ಅಂತಹ ಮಹನೀಯ ವ್ಯಕ್ತಿಗೆ ಬಹುಮಾನರಾದಂತಹ ಸೈಯದ್ CTM ಉಮರ್ ಸಕಾಫ್ ತಂಗಳು ಉಸ್ತಾದ್ ನೀಡಿ ಇದೀ ಕಾರ್ಯಕ್ರಮಕ್ಕೆ ಚಾಲನೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಮನ್ಸರ್ನ ಅತ್ಯಂತ ಆಕರ್ಷಕವಾದ ಕ್ಯಾಲೆಂಡರ್ ಇದೀಗ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಹಲವಾರು ಕ್ಯಾಲೆಂಡರ್ಗಳು ಬಂದಿರಬಹುದು, ಆದರೆ ಮನ್ಸರ್ನ ಕ್ಯಾಲೆಂಡರ್ ಮನ್ಸರ್ನ ಹಿತೈಷಿಗಳಿಗೆ ಯಾವಾಗಲೂ ಕೂಡ ಬೇಕು. ಆದ್ದರಿಂದ ಈ ಒಂದು ಮನ್ಸರ್ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಇದನ್ನು ಕೊಡಲಿಕ್ಕೆ ಬೇಕಾಗಿ ಸಂಸ್ಥೆಯ ಪ್ರಧಾನ ಕಾರ್ಯಕರ್ತರಾದಂತಹ ಹಾಫಿಲ್ ಮಜೀದ್ ಹಾಫಿಲ್ ಫಾದಿಲಿಯವರು, ನಮ್ಮ ಅಬುದಾಬಿ ಸಮಿತಿಯ ದುಬೈ ಕಮಿಟಿಯ ಮನ್ಸರ್ನ ಸಕ್ರಿಯ ಕಾರ್ಯಕರ್ತರು, ಅದೇ ರೀತಿ SSFನ ಸಕ್ರಿಯ ಕಾರ್ಯಕರ್ತ, ಸಮಿತಿಯ ಪ್ರಧಾನ ಸಾರಥಿಯಲ್ಲೊಬ್ಬರಾದಂತಹ ನಮ್ಮ ಕಾಸಿಮುದ್ದೀನ್ ಉಸ್ತಾದರ ಮಗರೂ ಕೂಡ ಆದ ಶಹೀರ್ ಖರಾಯ ಇವರಿಗೆ ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇಬ್ಬರನ್ನ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಮನ್ಸರ್ನ ಒಂದು ಪ್ರತ್ಯೇಕವಾದಂತಹ ಒಂದು ಸಂಸ್ಥೆಯಾಗಿದೆ ಮನ್ಸರ್ ಟ್ಯಾಲೆಂಟ್ ಟೀಮು ಅನ್ನುವಂತಹದ್ದು. ಮನ್ಸರ್ನ ವಿವಿಧ ಪ್ರತಿಭೆಗಳನ್ನು ಗುರುತಿಸಿಕೊಂಡವರನ್ನು ಪ್ರೋತ್ಸಾಹಿಸತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದರ ಪ್ರಾರಂಭ ಹಂತವು ಕೂಡ ನಾವು ಯಶಸ್ವಿಯನ್ನು ಕಂಡಿದ್ದೇವೆ. ಈ ಬಾರಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಪ್ರತಿ ಸೆಕ್ಟರ್, ಡಿವಿಷನ್, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ನಡೆಸಿದಂತಹ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ವಿಜಯಿಯಾಗಿ ಹಲವಾರು ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಸಾಧ್ಯವಾಗಿದೆ. ಇಂಗ್ಲಿಷ್ ಭಾಷಣ, ಕನ್ನಡ ಭಾಷಣ, ಬ್ಯಾರಿ ಭಾಷಣ, ಮಲಯಾಳಂ ಭಾಷೆಗಳಲ್ಲಿ ತನ್ನ ಅಮೋಘವಾದಂತಹ ಸಾಮರ್ಥ್ಯವನ್ನು ಬೆಳಗಿಸುವಲ್ಲಿ ನಮ್ಮ ಮನ್ಸರ್ನ ಪ್ರತಿಭೆಗಳು ಸಾಧಿಸಿದ್ದಾರೆ, ಸಫಲತೆಯನ್ನು ಕಂಡಿದ್ದಾರೆ. ಅದರಲ್ಲೂ ಕೂಡ ಕಲಾ ಪ್ರತಿಭೆಯಾಗಿ ಜೂನಿಯರ್ ವಿಭಾಗದಲ್ಲಿಯೇ, ರಾಜ್ಯ ಮಟ್ಟದ ಜೂನಿಯರ್ ವಿಭಾಗದಲ್ಲಿಯೇ ಕಲಾ ಪ್ರತಿಭೆಯಾಗಿ ಅತ್ಯಂತ ಹೆಚ್ಚು ಅಂಕವನ್ನು, ಜೂನಿಯರ್ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಗಳಿಸಿಕೊಂಡು ಕಲಾ ಪ್ರತಿಭೆಯಾದ ವಿದ್ಯಾರ್ಥಿ ಮನ್ಸರ್ ಸ್ಕೂಲ್ ಆಫ್ ದಾವಾ ವಿದ್ಯಾರ್ಥಿಯಾದಂತಹ ಮೊಹಮ್ಮದ್ ಇರ್ಷಾದ್ ದೇಕ್ಲಾ ಇವರಾಗಿದ್ದಾರೆ. ಇವರನ್ನು ನಾವು ಇವತ್ತು ಅಭಿನಂದನೆ ಮಾಡ್ತಾ ಇದ್ದೇವೆ. ಅವರ ಜೊತೆಗೆ ನಾವು ಇವತ್ತು ಅಭಿನಂದನೆ ಮಾಡಬೇಕಾದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದರೆ ಅವರ ತಂದೆಯಾದಂತಹ ಇದ್ದಿನಬ್ಬ ದೇಕ್ಲಾ ಅವರನ್ನು. ಅವರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ. ನಮ್ಗೆ ಬಹಳ ಸಂತೋಷವಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇಬ್ಬರು ಮಕ್ಕಳು, ಅಂದರೆ ಒಂದು ನೌಶಾದ್ ಮತ್ತು ಇರ್ಷಾದ್ ಎಂಬಂತಹ ಇಬ್ಬರು ಮಕ್ಕಳನ್ನು ಕೂಡ ಹಾಸನ ಜಿಲ್ಲೆಯಿಂದ ಸುಮಾರು 200-300 ಕಿಲೋಮೀಟರ್ ಆಚೆಯಿಂದ ಈಚೆಗೆ ಕಳುಹಿಸಿಕೊಂಡು ಕಲಿಸಲಿಕ್ಕೆ ಸಂಪೂರ್ಣವಾಗಿ ಮಕ್ಕಳನ್ನು ಮುಡುಪಾಗಿಸಿದ್ದಾರೆ. ಇಂತಹ ತಂದೆ ತಾಯಿಗಳು ನಿಜಕ್ಕೂ ಕೂಡ ಸಮಾಜದಲ್ಲಿ ಅಭಿನಂದನಾರ್ಹರು. ಮಕ್ಕಳು ಬೆಳಗಿಸಲಿಕ್ಕೆ, ಮಕ್ಕಳನ್ನು ಪ್ರೋತ್ಸಾಹಿಸಲಿಕ್ಕೆ, ಮಕ್ಕಳನ್ನು ಕಲಿಸಲಿಕ್ಕೆ ಇರತಕ್ಕಂತಹ ವ್ಯವಸ್ಥೆಯನ್ನು ಮಾಡತಕ್ಕಂಥ ತಂದೆ ತಾಯಿಗಳಿಗೆ ಇನ್ಶಾ ಅಲ್ಲಾ ದುನಿಯಾದಲ್ಲಿ ಮತ್ತು ಆಖರದಲ್ಲಿ ಈ ಮಕ್ಕಳು ಖಂಡಿತವಾಗಿ ಕೂಡ ಉಪಕಾರಕ್ಕೆ ಸಿಗ್ತಾರೆ. ಅಲ್ಲಾಹು ಸಿಗುವಂತೆ ಆಗಲಿ ಅಂತ ಹೇಳುತ್ತಾ ಅವರನ್ನು ಕೂಡ ನಾನು ಮಾತಿನ ಮೂಲಕ ಸೈಯದರವರೊಂದಿಗೆ ದುಆಕ್ಕೆ ಅಪೇಕ್ಷೆ ಮಾಡುವ ಮೂಲಕ ನಾನು ಅಭಿನಂದಿಸ್ತಾ ಇದ್ದೇನೆ. ಅವರ ಸಾನ್ನಿಧ್ಯದಲ್ಲಿ ಮಗ ಮೊಹಮ್ಮದ್ ಇರ್ಷಾದ್ ರವರನ್ನು ನಾನು ಅಭಿನಂದನೆ ಮಾಡ್ತಾ ಇದ್ದೇನೆ. 3 ವಿಭಾಗದಲ್ಲಿ ನಾವು ಕೊಡ್ತಾ ಇದ್ದೇವೆ. ಮೊದಲನೆಯದಾಗಿ ಸಂಸ್ಥೆಯ ಪರವಾಗಿ
ಮನ್ಸೂರು ಸಕಾಫತುಲ್ ಇಸ್ಲಾಮಿಯಾ ಅನ್ನುವ ಮಹತ್ತರವಾದ ಈ ಸಂಸ್ಥೆಯ ಪರವಾಗಿ ನಾವು ಇದನ್ನು ನೀಡ್ತಾ ಇದ್ದೇವೆ. ನೀಡಲಿಕ್ಕೆ ಬೇಕಾಗಿ ಸಂಸ್ಥೆಯ ಸಾರಥಿ ಬಹುಮಾನ್ಯ ತಂಗಲುಸ್ತಾದ್ರವರು ಇದ್ದಾರೆ, ಹಿರಿಯ ಕಾರ್ಯಕರ್ತರಾದಂತಹ ಅಬ್ಬೋನಾಕರವರಿದ್ದಾರೆ, ಅದೇ ರೀತಿ ಮಜೀದ್ ಹಾಫಿಲ್, ನಮ್ಮ ಈ ಮನ್ಸರ್ ಮಜ್ಲಿಸ್ ತಜ್ಕಿಯಾ ಇದರ ಅಧ್ಯಕ್ಷರಾದಂತಹ ಹಮೀದ್ ಹಾಜಿ ಅವರು ಎಲ್ಲರೂ ಕೂಡ ಇದ್ದಾರೆ. ಇವರ ಸಾನ್ನಿಧ್ಯದಲ್ಲಿ ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಅವರ ತಂದೆಯೂ ಕೂಡ ಮುಂದೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪಡೆಯಲಿಕ್ಕೆ ಬೇಕಾಗಿ ಮಗ ಮೊಹಮ್ಮದ್ ಇರ್ಷಾದ್ ಮತ್ತು ಅವರ ಜೊತೆಗೆ ಅವರ ತಂದೆಯೂ ಕೂಡ ಇರಬೇಕು ಅಂತ ನಾನು ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ನೀಡಲಿಕ್ಕೆ ಬೇಕಾಗಿ ಸಂಸ್ಥೆಯ ಸಾರಥಿ ಎರಡನೇ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್ ಎರಡನೆಯ ಇದನ್ನು ನಮ್ಮ ಈ ಮೊಹಮ್ಮದ್ ಇರ್ಷಾದ್ ಇಲ್ಲಿರೋ ವಿದ್ಯಾರ್ಥಿ ಸಂಘಟನೆಯ ಮಜ್ಲಿಸ್ ಸುನ್ನಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಮನ್ಸೂರು ಸುನ್ನಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅನ್ನುವಂತಹ ಸಂಘಟನೆಯ ಸಕ್ರಿಯ ಕಾರ್ಯಕರ್ತನೂ ಕೂಡ ಹೌದು. ಆದ್ದರಿಂದ ಇದನ್ನು ಇವರು ಮನ್ಸೂರು ಸುನ್ನಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವನಿಗೆ ಅಭಿನಂದನೆ ಮಾಡ್ತಾ ಇದ್ದಾರೆ. ಅವರು ನೀಡುವಂತಹ ಅಭಿನಂದನೆಯನ್ನು ನಮ್ಮ ಸೈಯದರವರು ಸಾನ್ನಿಧ್ಯದಲ್ಲಿ ನಾಯಕರ ಸಾನ್ನಿಧ್ಯ ನೀಡಬೇಕು. ಅದನ್ನು ಪಡೆಯಲಿಕ್ಕೆ ಬೇಕಾಗಿ ವಿದ್ಯಾರ್ಥಿಯನ್ನು ಆಹ್ವಾನಿಸ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಪ್ರತಿಭೆ ಬೆಳಗಿದ್ದರಲ್ಲಿ ಗುರುವರ್ಯರ ಪಾತ್ರ ಸಣ್ಣದ್ದೇನೂ ಅಲ್ಲ. ಇಲ್ಲಿನ ಪ್ರಧಾನ ಉಸ್ತಾದರಾಗಿರುವಂತಹ ಅಬೂಬಕರ್ ಸಕಾಫಿ ಉಸ್ತಾದರ ಕೈಗಳಿಂದ ಇದೀಗಾಗಲೇ SBS-ನವರು ಕೊಡುವಂತಹ ಒಂದು ಕಾಣಿಕೆ ಇದೆ. ಅದನ್ನು ತಂಗಲ ಉಸ್ತಾದರ ಸಾನ್ನಿಧ್ಯದಲ್ಲಿ ನಮ್ಮ ಅಬೂಬಕರ್ ಸಕಾಫಿ ಅವರು ವಿತರಣೆ ಮಾಡ್ತಾರೆ. ಅವರಿಗೆ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಪಡೆಯಲಿಕ್ಕೆ ಬೇಕಾಗಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಇನ್ನೋರ್ವ ಪ್ರತಿಭೆ ಅಂತ ಹೇಳಿದರೆ ಹುಸೈನಾರ ಅಂತ ಮನ್ಸೂರು ಸುನ್ನಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಇದ್ದಂತಹ ಇವರು ರಾಜ್ಯ ಮಟ್ಟಕ್ಕೆ ಕನ್ನಡ ಸೀನಿಯರ್ ವಿಭಾಗದಲ್ಲಿ ಆಯ್ಕೆಯಾಗಿದ್ದಾರೆ. ಅಂದರೆ ಡಿವಿಷನ್ ಜಿಲ್ಲೆಗಳನ್ನೆಲ್ಲ ಮೇರಿಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿ ಕೂಡ ಅದ್ಭುತವಾದ ಪ್ರತಿಭೆಯನ್ನು ಬೆಳಗಿದ್ದಾರೆ. ಇವರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಇವರನ್ನು ಅಭಿನಂದನೆ ಮಾಡ್ತಾ ಇದ್ದೇವೆ. ಇವರಿಗೆ ಬಹುಮಾನದಂತಹ ಸೈಯದರವರ ಸಾನ್ನಿಧ್ಯದಲ್ಲಿ ನೀಡ್ತಾ ಇದ್ದೇವೆ. ನೀಡಲಿಕ್ಕೆ ಬೇಕಾಗಿ ಅಬ್ಬೋನಾಕರ್ ಅವರನ್ನು ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇನೆ. ಪಡೆಯಲಿಕ್ಕೆ ಬೇಕಾಗಿ ನಮ್ಮ ಹುಸೈನಾರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್. ಅವರಿಗೆ ಮನ್ಸರ್ ಸಂಸ್ಥೆಯ ಪರವಾಗಿ ಕೂಡ ನಾವು ನೀಡ್ತಾ ಇದ್ದೇವೆ. ನೀಡಲಿಕ್ಕೆ ಬೇಕಾಗಿ ನಮ್ಮ ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಹಮೀದ್ ಹಾಜಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಸೈಯದ್ರವರ ಸಾನ್ನಿಧ್ಯದಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಡೆಯಲಿಕ್ಕೆ ಬೇಕಾಗಿ ಹುಸೇನಾರ್ ಕೂಡ. ಇನ್ನೋರ್ವ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಇನ್ನೋರ್ವ ಪ್ರತಿಭೆ ಅಂತ ಹೇಳಿದರೆ ಇಂಗ್ಲಿಷ್ ಪ್ರತಿಭೆ ಅಂತ ಹೇಳಿ ಸಂಸ್ಥೆಯಲ್ಲಿ ಗುರುತಿಸಲ್ಪಟ್ಟಂತಹ ಶಫೀಹ್ ಅದ್ಭುತವಾಗಿ ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿ ಎಲ್ಲರ ಪ್ರೀತಿಯನ್ನು ಕೂಡ ಪಾತ್ರವಾಗಿದ್ದಾರೆ. ಅವರನ್ನು SBS ಮನ್ಸರ್ ವಿದ್ಯಾರ್ಥಿ ಸಂಘಟನೆ SBS ಮದರಸಾ ವಿದ್ಯಾರ್ಥಿ ಸಂಘಟನೆ SBS ಗುರುತಿಸಿಕೊಳ್ತಾ ಇದೆ. ಅವರನ್ನು ಪ್ರೋತ್ಸಾಹಿಸ್ತಿದೆ. ಕೊಡಲಿಕ್ಕೆ ಬೇಕಾಗಿ ಮನ್ಸರ್ ಮದರಸಾದ ಸದರುಸ್ತಾ ಅಂತಹ ಬಶೀರ್ ಹಿಮಮಿ ಜೋಕಟ್ಟಿ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಸೈಯದ್ರವರ ಸಾನ್ನಿಧ್ಯದಲ್ಲಿ ನೀಡಬೇಕು ಕೇಳಿಕೊಳ್ತಾ ಇದ್ದೇನೆ. ಪಡೆಯಲಿಕ್ಕೆ ಬೇಕಾಗಿ ಶಫೀಹನ್ನು ಆಹ್ವಾನಿಸ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. ವಿವಿಧ ಜನರು ದುಆ ಮಾಡಲಿಕ್ಕೆ ಹೇಳಿದ್ದಾರೆ. ಅದರಿಂದಲೂ ಕೂಡ ನಮಗೆ ಸಲಾತಿಗೆ ಬೇಕಾಗಿ ಆದಿಯ ಮಾಡಿದವರಿದ್ದಾರೆ. ಅದೇ ರೀತಿ ಇವತ್ತು ಬೆಳಿಗ್ಗೆ ನೀರುಳ್ಳಿಯನ್ನು ತಂದಂತಹ ಬಿಸ್ಮಿಲ್ಲಾ ಟ್ರೇಡರ್ಸ್ನವರು, ಅದೇ ರೀತಿ ಕಾಶಿಪಟ್ಟಣದ ಹೈದರ್ ಅಲಿ ಅವರು, ಮೀನು ತಂದಂತಹ ವಿಟ್ಲದ ಬಶೀರ್ ಅವರು, ತರಕಾರಿ ತಂದಂತಹ ಮೊಯ್ದೀನ್ ಹಾಜಿಯವರು, ಮತ್ತು ASK ಹಾಜಿ, ಕೋಳಿ ತಂದಂತಹ ಮಂಗಳೂರಿನ ಮುಸ್ತಫಾ ಸಕಾಫಿಯವರು, ಅದೇ ರೀತಿಯ ಅಲ್ತಾಫ್, ಮಾಂಸ ಪ್ರತಿ ತಿಂಗಳು ತರುವಂತಹ ಕುಪ್ಪಟ್ಟಿಯ ಅಬ್ಬಾಸ್ ರವರು, HS ಮೊಹಮ್ಮದ್ ಗೇರುಕಟ್ಟೆ, ಅದೇ ರೀತಿ ಇಬ್ರಾಹಿಂ ಶಾಫಿ, ಅದೇ ರೀತಿ ವಿವಿಧ ಜನರು ಕೂಡ ನಮಗೆ ದುಆ ಮಾಡಲಿಕ್ಕೆ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ತಿಂಗಳ ಪ್ರತಿ ಕೂಡ ವ್ಯವಸ್ಥೆಗೆ ಬೇಕಾಗಿ ದುಆ ಮಾಡ್ತಾ ಇದ್ದಾರೆ. ಅದೇ ರೀತಿ ಪಾಸ್ಪೋರ್ಟಿನ ಬಾಕಿಯಾದ ಅವಶ್ಯಕ ಪ್ರತ್ಯೇಕವಾಗಿ ದುಆ ಮಾಡಲಿಕ್ಕೆ ಹೇಳಿದವರಿದ್ದಾರೆ. ನಮ್ಮ ಸಂಸ್ಥೆಯ ಒಬ್ಬ ಸ್ಟಾಫ್ ಆದ ಒಬ್ಬರು ಕೂಡ ಸ್ವಲ್ಪ ಜ್ವರದಲ್ಲಿ ದುಆ ಮಾಡಲಿಕ್ಕೆ ಹೇಳಿದ್ದಾರೆ. ಅವರೆಲ್ಲರಿಗೂ ಕೂಡ ದುಆ ಮಾಡಲಿಕ್ಕೆ ಆಗ್ತಾ ಇದೆ. പിന്നെ നമുക്ക് ഇൻഷാ അല്ലാഹ് ബുർദ പാടുകയാണ്. അതിനു മുമ്പ് നമ്മുടെ നേരത്തെ ജിദ്ദയിൽ നിന്ന് കിന്യ
അബ്ദുള്ള കിന്യ അദ്ദേഹം 1000 രൂപ ഓൺലൈനിലൂടെ ഇവിടെ ഏൽപ്പിച്ചിട്ടുണ്ട്, വാഗ്ദാനം ചെയ്തിട്ടുണ്ട്. റഹ്മാൻ റബ്ബ് അദ്ദേഹത്തിന്റെ എല്ലാ ഉദ്ദേശവും അള്ളാഹു പൂർത്തിയാക്കി കൊടുക്കട്ടെ, എല്ലാ വിഷമങ്ങളും അള്ളാഹു തീർത്തു കൊടുക്കട്ടെ. പ്രത്യേകിച്ച് ഈ സദസ്സിൽ ഒരുപാട് ആളെ നമുക്ക് പരിചയപ്പെടുത്തേണ്ടതുണ്ട്. നമ്മുടെ അഷ്റഫ് വെലിഞ്ച എന്ന് പറയുന്ന ഒരു യുവാവ് അൽഹംദുലില്ലാ സുന്ന ജമാഅത്തിന് വേണ്ടി നല്ല പ്രവർത്തനത്തിൽ ഒരു ഇൻട്രസ്റ്റ് ഉള്ള വെൽത്തങ്ങാടി മേഖലയിൽ ഒരുപാട് സുന്നി പ്രവർത്തനം ചെയ്യണമെന്ന് വളരെ ആവേശമുള്ള യുവാവ് ഈ സദസ്സിലുണ്ട്. അള്ളാഹു റബ്ബ് സുബ്ഹാനഹു വ തആല അവർക്ക് എല്ലാവരും ഖൈറും ബറക്കത്തും ഹിമ്മത്തും വർദ്ധിപ്പിച്ചു കൊടുക്കട്ടെ. എല്ലാവരും എഴുന്നേറ്റ് നിൽക്കുക. അള്ളാഹിന്റെ ഹബീബിന്റെ ആ മദ്ഹ് പാടുമ്പോൾ എല്ലാവരും വളരെ അതബോടെ നിന്ന് ഇൻഷാ അല്ലാഹ് അത് വീക്ഷിക്കണമെന്നറിയും.